ಶುಭೋದಯ. ಚಾಣಕ್ಯರು ಹೇಳುತ್ತಾರೆ, ಸುಖ ಮತ್ತು ಸ್ವರ್ಗ ಬೇರೆ ಲೋಕದಲ್ಲಿಲ್ಲ, ಈ ಭೂಮಿಯ ಮೇಲೆ ಇದೆ. ಆದರೆ ಬದುಕುವ ಕಲೆ ಮನುಷ್ಯನಲ್ಲಿ ಇರಬೇಕು. ಆ ಕಲೆಗೆ ಸಹಕಾರಿಯಾಗಿ ಈ 3 ಜನ ಇದ್ದರೆ ಬದುಕು ಸುಂದರವಾಗುತ್ತದೆ, ಸ್ವರ್ಗವು ಇಲ್ಲೇ ದೊರಕುತ್ತದೆ. ಅಂದರೆ ಮೊದಲನೆಯದಾಗಿ ಪುತ್ರ ಒಳ್ಳೆಯವನಾಗಿರಬೇಕು, ತಂದೆಯ ಮಾತಿನಂತೆ ನಡೆಯುವಂತನಾಗಿರಬೇಕು. ಎರಡನೇದಾಗಿ ಒಳ್ಳೆಯ ಪತ್ನಿ ದೊರಕಬೇಕು, ಸಂಸಾರವನ್ನು ಸಾಗಿಸುತ್ತಿರಬೇಕು, ಮನೆಯ ಆಗು ಹೋಗುಗಳನ್ನು ನೋಡಿಕೊಳ್ಳುತ್ತಿರಬೇಕು. ಮೂರನೆಯದಾಗಿ ಇರುವ ಸಂಪತ್ತನ್ನು ಸಂತೋಷದಿಂದ ಅನುಭವಿಸಬೇಕು, ಅತಿಯಾದ ಆಸೆಯನ್ನು ಮಾಡಬಾರದು. ಆಸೆ ದುಃಖಕ್ಕೆ ಕಾರಣವಾಗುತ್ತದೆ. ಇವು 3 ಸಹಕಾರಿಯಾದರೆ ಆ ಮನುಷ್ಯ ಸ್ವರ್ಗದಲ್ಲಿಯೇ ಇದ್ದಂತೆ ಬದುಕುತ್ತಾನೆ. ನಮಸ್ಕಾರ.